ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್. ಈ ಒಂದು ರೀಡಿಂಗ್ನ ನೀವು ಯಾವ ವ್ಯಕ್ತಿ ಮೇಲೆ ನೋಡ್ತೀರಾ, ಓಕೆ, ಅವರ ಒಂದು ಮನಸ್ಸಲ್ಲಿ ಏನಿದೆ, ಈ ಒಂದು ಪ್ರೀತಿ ಬಗ್ಗೆ ಆಗಿರ್ಬೋದು, ನಿಮ್ಮ ಮೇಲೆ ಆಗಿರ್ಬೋದು, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು, ಕಂಟಿನ್ಯೂ ಮಾಡ್ಬೋದು ವಾಚ್ ಮಾಡಲಿಕ್ಕೆ. ಓಕೆ, ಸೊ ರೆಸೊನೇಟ್ ಆಗಲಿಲ್ಲ ಅಂತಿದ್ರೆ ಡೋಂಟ್ ವರಿ, ನೀವು ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಕನ್ಸಲ್ಟೇಷನ್ ತೊಗೊಳ್ಬೋದು. ಟ್ಯಾರೋ ಇರ್ಬೋದು, ಅಥವಾ ಪೆಂಡುಲಮ್ ರೀಡಿಂಗ್ ಇರ್ಬೋದು, ಅಥವಾ ನೀವು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಓಕೆ, ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಡೈರೆಕ್ಟಾಗಿ ಕಾಲ್ ಮಾಡಿಬಿಡಿ ಯಾರು ಕೂಡ. ಓಕೆನಾ, ನೀವು ಡೈರೆಕ್ಟಾಗಿ ಕಾಲ್ ಮಾಡಿದ್ರೆ ನಿಮಗೆ ಸಿಗೋದು ಇಲ್ಲ. ಸೊ ವಾಟ್ಸಪ್ಪಲ್ಲಿ ನೀವು ಎಷ್ಟು ಆದಷ್ಟು ಕಾಂಟ್ಯಾಕ್ಟ್ ಮಾಡ್ತೀರಾ, ನಿಮಗೆ ಆದಷ್ಟು ಬೇಗ ನಿಮಗೆ ರೆಸ್ಪಾನ್ಸ್ ಸಿಗತ್ತೆ. ಓಕೆ, ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೇ ಚಾನಲ್ ಮುಖಾಂತರ ಫಸ್ಟ್ ಟೈಮ್ ಯಾರಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಈ ಒಂದು ಚಾನಲ್ನ ಸಪೋರ್ಟ್ ಮಾಡ್ತಾ, ತುಂಬಾ ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ಗಳನ್ನ ಮಾಡ್ತಾ, ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನ ಮಾಡ್ತಿರೋ ಅಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಒಂದು ರೀಡಿಂಗ್ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಸಪ್ರೇಷನಲ್ಲಿದ್ದೀರಾ, ಹಾಗೆ ಬ್ರೇಕಪ್ ಸಿಚುವೇಷನಲ್ಲಿರೋರು, ಆಲ್ರೆಡಿ ಮ್ಯಾರಿಡ್ ಆಗಿರೋರು, ಪ್ರತಿಯೊಬ್ಬರಿಗೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದು. ಓಕೆ, ಸೊ ಬ್ರೇಕಪ್ ಮಾತ್ರ ಅಂತ ಅಲ್ಲ, ಇಲ್ಲಿ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ನಿಮ್ಮ ಪರ್ಸನ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಿಮಗೆ ಇಂಟ್ರೆಸ್ಟೆಡ್ ಇರುತ್ತೆ, ಅವರು ಕೂಡ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಓಕೆ, ಸೊ ರೀಡಿಂಗ್ ವಾಚ್ ಮಾಡಲಿಕ್ಕೂ ಮುಂಚೆನೇ ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಅವ್ರ ಫೇಸನ್ನು ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋ ಇದ್ದರೆ ನೋಡಿ. ಓಕೆ, ನಾನು ಯಾವಾಗ ಕ್ಯಾಂಡಲ್ ಫ್ಲೇಮ್ನ ಹಚ್ತೀನಿ ಆವಾಗ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಸೊ ಅಕ್ಯುರೇಟಾಗಿ ನಿಮಗೆ ರೀಡಿಂಗ್ ರೆಸೊನೇಟ್ ಆಗುತ್ತೆ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಶಕ್ತಿ ಜಗನ್ನಾಥ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಅತಿಪರಾಶಕ್ತಿ ಜಗನ್ನಾಥ. ಓಕೆ, ಆ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಪ್ರೀತಿ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ. ಓಕೆ, ಸಿಂಗಲ್ ಲೈಫನ್ನು ನಾನು ಲೀಡ್ ಮಾಡ್ತೀನಿ. ಓಕೆ, ಅವರಿಗೆ ಸಿಂಗಲ್ ಲೈಫೇ ಖುಷಿಯಾಗಿದೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮಿಂದ ಸಪ್ರೇಟ್ ಆದಮೇಲೆ ಅವರು ತುಂಬಾ ಅಲೋನ್ ಫೀಲ್ ಮಾಡ್ತಾಯಿದ್ರು. ಅಲೋನ್ ಫೀಲನ್ನು ಅವರು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಬೇಜಾರಲ್ಲಿ ಅವರು ಎಲೋನ್ ಫೀಲ್ನ ಮಾಡ್ತಾ ಇಲ್ಲ. ಸೊ ಅವ್ರ ಲೈಫ್ ಬಗ್ಗೆ ಅವರು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ತುಂಬಾ ವಿಲ್ ಪವರ್ ಇದೆ ನಿಮ್ಮ ಪರ್ಸನ್ಗೆ. ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅವರು. ಸ್ಪಿರಿಚುವಲ್ ವೇಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಅವರು ಮೆಡಿಟೇಷನ್ ಅಂತ ಅಥವಾ ಸ್ಪಿರಿಚುವಲ್ ವೇಲಿ ತುಂಬಾ ಒಲವನ್ನು ತೋರಿಸ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಅವ್ರ ಮೈಂಡಲ್ಲಿ ಬರ್ತಿದೆ, ಸಿಂಗಲ್ ಲೈಫನ್ನೇ ನಾನು ಲೀಡ್ ಮಾಡ್ತೀನಿ, ಯಾವುದೇ ರೀತಿಯಾದಂಥ ರಿಲೇಷನ್ಶಿಪ್ ಇರ್ಬೋದು ಅಥವಾ ಕಮಿಟ್ಮೆಂಟ್ ಇರ್ಬೋದು ಬೇಡ ಅಂತ ಹೇಳಿ. ಓಕೆ, ಸೊ ಅವ್ರ ಮೈಂಡಲ್ಲಿ ಬರ್ತಾ ಇರೋವಂಥದ್ದು. ಅಥವಾ ನಿಮ್ಮ ಮೈಂಡಲ್ಲೂ ಆ ಥರ ಯೋಚನೆಗಳು ಬರ್ತಾ ಇರಬಹುದು. ಓಕೆನಾ, ಸೊ ಈ ರಿಲೇಷನ್ಶಿಪ್ಪಲ್ಲ ಏನೂ ಬೇಡ, ಲೈಫ್ ಲಾಂಗ್ ನಾನು ಸಿಂಗಲ್ ಆಗಿ ಇರ್ತೀನಿ ಅನ್ನುವಂಥದ್ದು. ಓಕೆ, ಸೊ ನೀವಿಬ್ಬರು ಇಲ್ಲಿ ಏನೋ ಒಂದು ಸೀಕ್ರೆಟ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಆಲ್ರೆಡಿ ಮ್ಯಾರಿಡ್ ಆಗಿರೋರು ಅಥವಾ ಮ್ಯಾರಿಡ್ ಆಗದೇ ಇದ್ದವರು ಕೂಡ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನೋ ಸಮಥಿಂಗ್ ಸೀಕ್ರೆಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲ, ಟ್ರಸ್ಟ್ ಇಲ್ಲ. ಸೊ ಒಂದು ಟ್ರೂ ಲವ್ ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಜಸ್ಟ್
ಒಂದು ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ ಅಷ್ಟೇ. ಓಕೆ, ಯಾವುದೇ ರೀತಿಯಾದಂಥ ಭಾವನೆಗಳಿಲ್ಲ. ಇಲ್ಲಿ ಸಿಂಗಲ್ ಸೈಡ್ ಲವ್ ಕಾಣಿಸ್ತಿದೆ ಕೆಲವೊಬ್ಬರದ್ದು. ಅವರಿಗೆ ಗೊತ್ತಿಲ್ಲದೇನೆ ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಒಬ್ಬರಿಗೆ ವಿಷಯ ಗೊತ್ತಿಲ್ಲದೇನೆ ನೀವು ಕೆಲವೊಂದು ದೊಡ್ಡ ದೊಡ್ಡ ವಿಚಾರಗಳಿಗೆ ನೀವೇ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ. ಸೊ ಅದವರಿಗೆ ಗೊತ್ತಿಲ್ಲ ಅಂತ ನೀವು ಅಂದ್ಕೊಳ್ತಿದ್ದೀರಾ, ಬಟ್ ಅವರಿಗೆ ನೀವು ಮಾಡ್ತಿರೋಂಥ ಎಲ್ಲ ಕೆಲಸಗಳು ಅವ್ರಿಗೆ ಗೊತ್ತಾಗ್ತಾ ಇದೆ. ಓಕೆ, ಸೊ ಅವರಿಗೆ ತುಂಬಾ ಹರ್ಟ್ ಮಾಡ್ಕೊಳ್ತಿದ್ದಾರೆ, ಬೇಜಾರಾಗ್ತಿದೆ ಅವರಿಗೆ. ಯಾಕೆ ಈ ವ್ಯಕ್ತಿ ಈ ಥರ ಅಂಥೇಳಿ ತುಂಬ ಈಗೋ ಪರ್ಸ್ನಾಲಿಟಿ ತುಂಬಾ ಇದೆ ಇಲ್ಲಿ. ನಂದೇ ಆಗಬೇಕು, ನಾನು ಹೇಳಿದ್ದೇ ಆಗಬೇಕು ಅನ್ನೋವಂಥದ್ದು. ಓಕೆ, ನಾನು ಹೇಳಿದಾಗ ಕೇಳಬೇಕು. ಸೊ ರಿಲೇಶನ್ಶಿಪ್ಪಲ್ಲಿ ಆ ಥರ ಇದ್ದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಎಕ್ಸಾಂಪಲ್ ಹೇಳ್ತೀನಿ, ಅವರವರ ಫ್ರೀಡಮ್ ಅವರಿಗಿರುತ್ತೆ. ಓಕೆ, ಪ್ರತಿಯೊಬ್ಬರಿಗೂ ಅಷ್ಟೇ ಅಲ್ವಾ. ಸೊ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂಥ ಒಂದು ಫ್ರೀಡಮ್ ಇರುತ್ತೆ. ಆ ಫ್ರೀಡಮಿಗೆ ಒಬ್ರಿಗೊಬ್ರು ಒಂದು ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ ಅಂತ ಹೇಳಿದರೆ ಆ ಫ್ರೀಡಮಿಗೆ ಇಬ್ಬರೂ ಬೆಲೆ ಕೊಡಬೇಕಾಗತ್ತೆ, ಗೌರವಿಸ್ಬೇಕಾಗತ್ತೆ. ಯಾವಾಗಲೂ ಶಿವನ ಮುಂದೆ ನಂದಿ ಕೂತಿರೋ ಹಾಗೆ ನನ್ನ ಮುಂದೆನೇ ನೀನು ಇರಬೇಕು, ಏನೇ ಕೆಲಸ ಮಾಡಿದರೂ ನನಗೆ ಹೇಳಿಬಿಟ್ಟೇ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಈ ಥರ ಒಂದು ಫೈಟಿಂಗ್ ಆಗ್ತಾ ಇರೋವಂಥದ್ದು ಸ್ಟ್ರಾಂಗ್ ಆಗಿ ಇಲ್ಲಿ ಆ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಸೊ ಫ್ರೀಡಮ್ ಇಲ್ಲ ನಿಮ್ಮಿಬ್ಬರಿಗೂ. ಓಕೆನಾ, ಓಕೆ, ಇಲ್ಲಿ ನಿಮ್ಮಿಬ್ಬರದ್ದು ಪ್ರೊಫೆಷ್ನಲ್ಲೇ ಬೇರೆ ಬೇರೆ ಇದೆ. ಓಕೆನಾ, ಅವರು ಪ್ರೊಫೆಷ್ನಲ್ಲೇ ಟೋಟಲಿ ಬೇರೆ ಇದೆ, ನಿಮ್ಮ ಪ್ರೊಫೆಷ್ನಲ್ಲೇ ಟೋಟಲಿ ಬೇರೆ ಇದೆ. ಇಲ್ಲಿ ಕೆಲವೊಬ್ಬರು ಟೀಚರ್ಸ್ ಇರ್ಬೋದು ನಿಮ್ಮ ಪಾರ್ಟ್ನರ್, ಅಥವಾ ಓಕೆ ಏನೋ ಬಿಸ್ನೆಸ್ ಮಾಡುವಂಥವ್ರು, ಲೆಕ್ಚರರ್. ಓಕೆ, ಇಲ್ಲಿ ಕೋಚ್ ಮಾಡುವಂಥದ್ದು ಏನಾದರೂ ಸಮಥಿಂಗ್ ಅವರು ರಿಲೇಟೆಡಲ್ಲಿ, ಅಥವಾ ಡ್ರಾಯಿಂಗಲ್ಲಿ ಆರ್ಟಲ್ಲಿ ರಿಲೇಟೆಡ್ ಆಗಿರುವಂಥದ್ದು. ಓಕೆ, ಟೋಟಲಿ ನಿಮ್ಮ ಕೆಲಸಕ್ಕೆ ನಿಮ್ಮ ಪರ್ಸನ್ ಅವರ ಕೆಲಸ ವಿರುದ್ಧವಾಗಿದೆ. ಇಲ್ಲಿ ಕೆಲವೊಬ್ಬರು ಒಂದೇ ಕಡೆನೇ ನೀವಿಬ್ಬರು ಜಾಬ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಲವೊಬ್ರು ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಳ್ತಿಲ್ಲ, ಅವ್ರ ಮನಸ್ಸಲ್ಲಿ ತುಂಬಾ ನಿಮ್ಮ ಮೇಲೆ ಪ್ರೀತಿನ ಇಟ್ಕೊಂಡಿದ್ದಾರೆ, ಹೇಳ್ಕೊಳ್ತಾ ಇಲ್ಲ. ಶೈ ಪರ್ಸನ್ ಇರ್ಬೋದು, ಅಥವಾ ಪ್ರಾಬ್ಲಮ್ಸ್ ಆಗುತ್ತೇನೋ ಅನ್ನೋವಂಥದ್ದು. ಇಲ್ಲಿ ಕೆಲವೊಬ್ಬರು ಮ್ಯಾರಿಡ್ ಪೀಪಲ್ ಅನ್ಮ್ಯಾರಿಡ್ ಪೀಪಲ್ನ ಇಷ್ಟಪಡ್ತಿರೋವಂಥದ್ದು. ಇಲ್ಲಿ ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರು ಮ್ಯಾರಿಡ್ ಇದ್ದೀರಾ. ಓಕೆ, ಸೊ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಆಲ್ರೆಡಿ ಡಿವೋರ್ಸ್ ಆಗಿದೆ, ಅಥವಾ ಓಕೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಅಷ್ಟು ಹ್ಯಾಪಿ ಇಲ್ಲ. ಸೊ ಆ ಒಂದು ಟೈಮಲ್ಲಿ ನಿಮಗೆ ಒಂದೊಳ್ಳೆ ಈ ವ್ಯಕ್ತಿ ಪರಿಚಯ ಆಗಿರುವಂಥದ್ದು. ಓಕೆ, ಸೊ ಅವಾಗಿಂದ ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿನೆಸ್ ಅನ್ನೋದು, ಖುಷಿ ಕ್ಷಣಗಳಿರ್ಬೋದು, ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆ ವ್ಯಕ್ತಿನ ನೀವು ತುಂಬಾ ಬಿಲೀವ್ ಮಾಡ್ತೀರಾ, ಟ್ರಸ್ಟ್ ಮಾಡ್ತೀರಾ. ಓಕೆ, ಸೊ ಬಟ್ ಇಲ್ಲಿ ಆ ಒಂದು ರಿಲೇಶನ್ಶಿಪ್ನ ಒಂದು ಮುಂದೆ ತಗೊಂಡು ಹೋಗಲಿಕ್ಕೆ ಸ್ವಲ್ಪ ಭಯ ಪಡ್ತಾ ಇದ್ದೀರಾ. ಇಲ್ಲಿ ನಿಮ್ಗಿಂತ ನಿಮ್ಮ ಏಜ್ನಲ್ಲಿ ಅವರು ತುಂಬಾ ವಯಸ್ಸಲ್ಲಿ ದೊಡ್ಡ ಇದ್ದಾರೆ. ಇಲ್ಲಿ ಏಜ್ ಗ್ಯಾಪ್ ತುಂಬಾ ಕಾಣಿಸ್ತಾ ಇದೆ ನಿಮ್ಮಿಬ್ಬರ ಮಧ್ಯ. ಸೊ ಅದರಿಂದ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇರಬಹುದು. ಯಾಕಂತ ಹೇಳಿದ್ರೆ ನಿಮ್ಮ ಥಾಟ್ಸ್ ಬೇರೆ ಥರ ಇದೆ, ಟೋಟಲಿ ಅವ್ರ ಥಾಟ್ಸ್ ಬೇರೆ ಥರನೇ ಇದೆ. ಓಕೆ, ಸೊ ಯಾ ಸಿ ಲೆಟರ್, H, K, M, I, J, D,
A S V Y. ಓಕೆ, ಈ ಲೆಟರ್ನವರ ಒಂದು ಪ್ರೆಸೆನ್ಸ್ ಕಾಣಿಸ್ತಿದೆ ಇಲ್ಲಿ. ಸೊ ನಿಮ್ಮನ್ನು ಇಲ್ಲಿ ಟೋಟಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ರೀಸೆಂಟಾಗಿ ಲವ್ವಲ್ಲಿ ಬಿದ್ದಿರುವಂಥದ್ದು ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿದೆ. ಅವ್ರು ನಿಮಗೆ ಟೈಮ್ ಕೊಡ್ತಿಲ್ಲ ಅಥವಾ ಸಮಥಿಂಗ್ ಅವ್ರ ಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಮುನಿಸು ಕೋಪ ಬರ್ತಾ ಇದೆ, ಕೋಪ ಮಾಡ್ಕೊಳ್ತಾ ಇದ್ದೀರಾ. ಓಕೆ, ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಿಂದ ನೀವಿಬ್ಬರು ಪರಿಚಯ ಆಗಿರುವಂಥದ್ದು. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಹೆಸರನ್ನು, ನೇಮನ್ನು ಮೈ ಲವ್ ಅಥವಾ ಮೈ ಲೈಫ್ ಆ ಥರ ಸೇವ್ ಮಾಡ್ಕೊಂಡಿದ್ದೀರಾ, ಅಥವಾ ಏನೋ ಒಂದು ಪೆಟ್ ನೇಮಲ್ಲಿ ನೀವು ನಿಮ್ಮ ಪರ್ಸನ್ ನಂಬರ್ನ ಸೇವ್ ಮಾಡ್ಕೊಂಡಿರುವಂಥದ್ದು. ಓಕೆ, ಎಸ್, ಇಲ್ಲಿ ಕೆಲವೊಬ್ಬರು ಮೂವ್ ಆನ್ ಆಗಿದ್ದೀರಾ ಈ ಒಂದು ರಿಲೇಶನ್ಶಿಪ್ಪಲ್ಲಿ. ಕಾರಣ ಇಲ್ಲಿ ನೀವೇ ಅಂಥೇಳಿ ಬರ್ತಾ ಇದೆ. ಓಕೆ, ಅವರಿಲ್ಲಿ ನಿಮಗೆ ಅವಾಗವಾಗ ಅನ್ನಿಸ್ತಿರ್ಬೋದು ಈ ರಿಲೇಶನ್ಶಿಪ್ ಯಾಕೆ ಈ ಥರ ಅಂಥೇಳಿ. ಬಟ್ ಇಲ್ಲಿ ನಿಮ್ಮ ಬಿಹೇವಿಯರ್ ನಿಮ್ಮ ಪರ್ಸನ್ಗೆ ಇಷ್ಟ ಆಗ್ತಾ ಇಲ್ಲ. ತುಂಬ ರೂಡಾಗಿ ಬಿಹೇವ್ ಮಾಡ್ತೀರಾ, ತುಂಬ ಮೂಡ್ ಸ್ವಿಂಗ್ಸ್ ಇದೆ. ಓಕೆ, ಓಕೆ, ಇಲ್ಲಿ ಆ ಒಂದು ವ್ಯಕ್ತಿನ ನಿಮ್ಮ ಲೈಫಲ್ಲಿ ಭೇಟಿ ಮಾಡಿದ ಮೇಲೆ ಸಾಕಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಆಗಿದೆ. ಓಕೆ, ಸೊ ಅದೆಲ್ಲದಕ್ಕೂ ಅವರು ಕೃತಜ್ಞರಾಗಿದ್ದಾರೆ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು. ಓಕೆನಾ, ಅದೆಲ್ಲದಕ್ಕೂ ಅವರು ಕೃತಜ್ಞರಾಗಿದ್ದಾರೆ. ಇಲ್ಲಿ ಕೆಲವೊಬ್ಬರಿಗೆ ಒಳ್ಳೆಯ ರೀತಿಯಿಂದ ನಿಮ್ಮ ಲೈಫಲ್ಲಿ ಬದಲಾವಣೆ ಆಗಿದ್ದರೆ, ಕೆಲವೊಬ್ಬರಿಗೆ ಕೆಟ್ಟ ರೀತಿಯಲ್ಲಿ ಬದಲಾವಣೆ ಆಗಿದೆ, ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆನಾ, ಸೊ ಇಲ್ಲಿ ಎರಡಕ್ಕೂ ನೀವು ನಿಮ್ಮ ಪರ್ಸನ್ ಒಂದು ಏನು ಹೇಳ್ಬೋದು, ಗ್ರ್ಯಾಟಿಟ್ಯೂಡ್ ತೋರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಲೈಫಲ್ಲಿ ನೀವು ಬಂದಮೇಲೆ ಲೈಫ್ ಏನಂತೇಳಿ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆನಾ, ಸೊ ಹಾಗಾಗಿ ಅವರು ಥ್ಯಾಂಕ್ಫುಲ್ ಆಗಿದ್ದಾರೆ. ಇನ್ನು ಕೆಲವೊಬ್ಬರಿಗೆ ನೀವು ಬಂದಮೇಲೆ ಅವ್ರ ಲೈಫಲ್ಲಿ ಪ್ರೀತಿ ಅಂದರೆ ಏನು ಅನ್ನೋವಂಥದ್ದು ಅವ್ರಿಗೆ ಅರ್ಥ ಆಗಿರುವಂಥದ್ದು. ಓಕೆನಾ, ಸೊ ಇಲ್ಲಿ ನೆಗೆಟಿವೂ ಆಗಿದೆ, ಪಾಸಿಟಿವೂ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಟೋಟಲಿ ಫುಲ್ ಸೈಲೆನ್ಸ್ ಕಾಣಿಸ್ತಾ ಇದೆ. ಫುಲ್ ಸೈಲೆಂಟ್ ಆಗಿದ್ದಾರೆ. ಏನು ಮಾತಾಡಬೇಕು ಅನ್ನೋವಂಥದ್ದು ಅಥವಾ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಏನಾದರೂ ಮಾತಾಡಬೇಕು ಅನ್ನೋವಂಥದ್ದು ಅವ್ರ ಮನಸ್ಸಲ್ಲೇ ಬರ್ತಾ ಇಲ್ಲ. ಓಕೆನಾ, ಸೊ ಎಷ್ಟು ಮಾತಾಡಿದರೂ ಅರ್ಥ ಆಗದೇ ಇರೋವಂಥದ್ದು. ಸೊ ಹಾಗಾಗಿ ಆ ವ್ಯಕ್ತಿ ಹತ್ರ ಮಾತಾಡೋದು ಬೇಡ ಅನ್ನೋವಂಥದ್ದು ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿದ್ದಾರೆ. ಓಕೆನಾ, ಸೊ ಹಾಗಾಗಿ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಅವರು ಏನಾದರೂ ಒಂದು ಮಾತಾಡಬೇಕು ಅಥವಾ ಏನಾದರೂ ಒಂದು ಹೇಳಬೇಕು ನಿಮ್ಮ ಹತ್ರ ಅಂತ ಹೇಳಿದರೆ ಡೆಫಿನೆಟ್ಲಿ ಅವ್ರು ಹೇಳಲ್ಲ, ಅವ್ರ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಇಲ್ಲಿ ತುಂಬ ಮನಸ್ಸಲ್ಲಿ ಕ್ಯಾರಿ ಮಾಡ್ತಾರೆ. ಯಾವುದೇ ವಿಷಯ ಆಗಿರ್ಬೋದು, ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಏನಾದರೂ ರಿಲೇಶನ್ಶಿಪ್ಪಲ್ಲಿ ಆದರೆ ತುಂಬ ಕ್ಯಾರಿ ಮಾಡ್ತೀರ ಅದನ್ನು. ಓಕೆ, ಮನಸ್ಸಲ್ಲೇ ಇಟ್ಕೊಂಡು ಕೊರಗೋವಂಥದ್ದು ಇರ್ಬೋದು ಅಥವಾ ಕ್ಯಾರಿ ಮಾಡುವಂಥದ್ದು ಇರ್ಬೋದು, ಲೆಟ್ ಗೋ ಮಾಡಲ್ಲ. ಓಕೆ, ಸೊ ಓಕೆ, ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ಕೆರಿಯರ್ ವಿಷಯವಾಗಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅವರು ಇಲ್ಲಿ ಎಜುಕೇಷನ್ನ ಕೆಲವೊಬ್ಬರು ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದು ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿದ್ದಾರೆ. ಓಕೆ, ಸೊ ಇಲ್ಲಿ ಬೇರೆ ಕಡೆ ಹೋಗಿ ಎಜುಕೇಷನ್ ಮಾಡಬೇಕು ಅನ್ನುವಂಥದ್ದು. ಓಕೆ, ಓಕೆ, ಇಷ್ಟು ದಿನ ಅವರು ಜಾಬ್ ಮಾಡ್ತಾಯಿದ್ರು. ಬಟ್ ಇವಾಗ ಅವರಿಗೆ
ಸ್ಟಡಿ ಮಾಡಬೇಕು ಅನ್ನೋವಂಥದ್ದು ಅವ್ರಿಗೆ ಒಂದು ಮನಸ್ಸಲ್ಲಿ ಬಂದಿರೋವಂಥದ್ದು, ಓಕೆನಾ. ಸೊ ಅವ್ರು ಹಾಗಾಗಿ ಸ್ಟಡಿ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಕೊಡ್ತಿದ್ದಾರೆ, ಅವ್ರ ಲೈಫ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅವರ ಫೋಕಸ್ ಪೂರ್ತಿ ಅವ್ರ ಲೈಫ್ ಮೇಲಿದೆ, ಓಕೆ. ತುಂಬಾ ಆಶಾವಾದಿ ಅಂತಲೇ ಹೇಳ್ಬೋದು. ಲೈಫಲ್ಲಿ ಏನಾದರೂ ಒಂದು ಸಾಧಿಸಬೇಕು, ಸಾಧನೆ ಮಾಡಬೇಕು ಅನ್ನೋವಂಥ ವ್ಯಕ್ತಿ. ನಾನು ಹೇಳಿದೆ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಬಂದಿತ್ತು, ಒಂದು ಎನರ್ಜಿ ತುಂಬಾ ಒಂದು ಏನು ಹೇಳ್ಬೋದು, ವಿಲ್ ಪವರ್ ಜಾಸ್ತಿ ಇದೆ ಅಂತ ಹೇಳಿ. ಸೊ ಅವರು ಮನಸ್ಸು ಮಾಡಿದರೆ ಏನು ಬೇಕಿದ್ರೂ ಸಾಧಿಸುವಂಥ ವ್ಯಕ್ತಿ ಅವರು, ಓಕೆ. ಅಷ್ಟು ಅವರು ಸ್ಟ್ರಾಂಗ್ ಇದ್ದಾರೆ ನಿಮ್ಮ ಪರ್ಸನ್. ಸೊ ಇಲ್ಲಿ ಕೆಲವೊಬ್ಬರು ಅವ್ರನ್ನ ಕಳ್ಕೊಂಡು ಡೆಫಿನೆಟ್ಲಿ ನೀವು ತಪ್ಪು ಮಾಡಿದ್ದೀರಾ ಅಂತಲೇ ಹೇಳ್ಬೋದು. ಯಾಕೆ ಹೇಳಿದ್ರೆ ಇಂಥ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಲಿಕ್ಕೆ ಚಾನ್ಸ್ ಇಲ್ಲ, ಓಕೆನಾ. ಸೊ ಡೆಫಿನೆಟ್ಲಿ ಇಲ್ಲಿ ನೀವೇ ಗಿಲ್ಟಿ ಫೀಲ್ ಮಾಡ್ತಿದ್ದೀರಾ. ಕೆಲವೊಬ್ಬರು ಕಳ್ಕೊಬಾರ್ದಾಗಿತ್ತು ಈ ವ್ಯಕ್ತಿನ ಅಂತ ಹೇಳಿ. ಇಲ್ಲಿ ಶಿವಭಕ್ತರು ತುಂಬಾ ಕಾಣಿಸ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಇಲ್ಲಿ ಸ್ಪಿರಿಚುವಲ್ ವೇಲ್ ಇದ್ದಾರೆ ಅಂತ ಹೇಳಿದರೆ ಶಿವಭಕ್ತರಾಗೇ ಆಗಿರ್ತಾರೆ, ಅಥವಾ ದೇವಿ, ಓಕೆ, ಹನುಮಾನ್, ರಾಮ, ಓಕೆ. ಈ ಒಂದು ಗಾಡ್ಗಳನ್ನು ಅವರು ಆರಾಧಿಸುವಂಥದ್ದು ಅಥವಾ ಟೆಂಪಲ್ಗೆ ಹೋಗುವಂಥದ್ದು ಅಥವಾ ಆ ದೇವರಿಗೆ ಸಂಬಂಧಪಟ್ಟಂತೆ ಪ್ರಾರ್ಥನೆ ಮಂತ್ರಗಳನ್ನು ಪಠನೆ ಮಾಡುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಅವರ ಮೈಂಡಲ್ಲಿ ಬರ್ತಾ ಇರುವಂಥದ್ದು, ನನ್ನ ಲೈಫ್ ಬಗ್ಗೆ ನಾನು ಹೇಗೆ ಕಾನ್ಸಂಟ್ರೇಟ್ ಮಾಡ್ತೀನಿ, ನಿನ್ನ ಜೀವನದ ಬಗ್ಗೆನೂ ನೀನು ಯೋಚಿಸು, ನಿನ್ನ ಲೈಫಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀನು ಜವಾಬ್ದಾರಿಯನ್ನು ತಗೋ ಅನ್ನುವಂಥದ್ದು ಇಲ್ಲಿ ಮೆಸೇಜ್ ಸಿಗ್ತಾ ಇದೆ, ಓಕೆ. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಅಂತೇಳಿ ಚೆಕ್ ಮಾಡೋಣ. ದ ವರ್ಲ್ಡ್, ಪೇಜ್ ಆಫ್ ಸಾರ್ಟ್ಸ್. ಇಲ್ಲಿ ನಿಮ್ಮ ವ್ಯಕ್ತಿ ನೀವೇ ಅವರ ಪ್ರಪಂಚ ಅಂತೇಳಿ ಅಂದ್ಕೊಂಡಿದ್ರು, ಅಥವಾ ನೀವು ಅವ್ರ ಪ್ರಪಂಚ ಅಂತ ನೀವು ಅಂದ್ಕೊಂಡಿದ್ರಿ. ಇಲ್ಲಿ ಅಷ್ಟು ನಿಮ್ಮ ಮೇಲೆ ಒಂದು ಟ್ರಸ್ಟ್ ಇತ್ತು, ಓಕೆನಾ. ಸೊ ಇಲ್ಲಿ ಓಕೆ, ಸಡನ್ನಾಗಿ ನಿಮ್ಮಿಬ್ಬರ ಮಧ್ಯೆ ಒಂದು ಬ್ರೇಕಪ್ ಆಗಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಎಸ್, ಅವರು ತುಂಬಾ ಕೆರಿಯರ್ ಮೇಲೆ ತುಂಬಾ ಫೋಕಸ್ಡ್ ಆಗಿದ್ದಾರೆ ಈ ಒಂದು ಎನರ್ಜಿ ಪ್ರಕಾರ, ಓಕೆ. ಟ್ಯಾರೋ ಮುಖಾಂತರನೂ ಅದೇ ಥರನೇ ಎನರ್ಜಿ ಬರ್ತಿದೆ. ಅವ್ರು ಟೋಟಲಿ ಫುಲ್ ಕಾನ್ಸಂಟ್ರೇಟ್ ಅವ್ರ ಲೈಫ್ ಮೇಲಿದೆ, ಓಕೆನಾ. ಇಲ್ಲಿ ನಿಮ್ಮ ವಿಷಯಕ್ಕೆ ಜಗಳ ಮಾಡ್ಕೊಳೋದಕ್ಕಿಂತ ಬೇರೆಯವರ ವಿಷಯಕ್ಕೆ ನೀವಿಬ್ಬರು ಫೈಟ್ ಮಾಡ್ಕೊಂಡಿರೋಂಥದ್ದು ಕಾಣಿಸ್ತಾ ಇದೆ ಇಲ್ಲಿ, ಓಕೆ. ಇಲ್ಲಿ ಇನ್ನೊಬ್ಬರನ್ನ ನೀವು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಇನ್ನೊಬ್ಬರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ, ಅಥವಾ ಇನ್ನೊಬ್ಬರು ಬಂದು ನಿಮ್ಮಿಬ್ಬರ ಮಧ್ಯೆ ಒಂದು ಫೈಟಿಂಗ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಎಸ್, ದ ಸ್ಟ್ರೆಂತ್ ಕಾರ್ಡ್, ಓಕೆ. ಎಸ್, ನೋಡಿ ಇಲ್ಲಿ ದ ಸ್ಟ್ರೆಂತ್ ಕಾರ್ಡ್ ಕೂಡ ಬಂದಿದೆ. ತುಂಬಾ ಸ್ಟ್ರೆಂತ್ ಅಂದರೆ ಅವ್ರಿಗೆ ತುಂಬಾ ಪವರ್ ಇದೆ, ಓಕೆನಾ. ಇಲ್ಲಿ ಪ್ರಾಬ್ಲಮ್ಸ್ ಎಲ್ಲದನ್ನು ನಾನು ಎಂಡ್ ಮಾಡಿ ನನ್ನ ಲೈಫ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಅನ್ನುವಂಥದ್ದು, ಓಕೆನಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ದಿನಗಳಿಂದ ಅಥವಾ ತುಂಬ ವರ್ಷಗಳಿಂದ ಪ್ರಾಬ್ಲಮ್ಸ್ ಆಗ್ತಾನೇ ಇತ್ತು, ಅದನ್ನು ಫೇಸ್ ಮಾಡಿ ಸಾಕಾಗಿದೆ, ಓಕೆನಾ. ಇಲ್ಲಿ ನಿಮಗಿರ್ಬೋದು, ನಿಮ್ಮ ಪರ್ಸನ್ಗಿರ್ಬೋದು. ಸೊ ಟೋಟಲಿ ಒಂದು ಡಿಸಿಷನ್ನ, ಒಂದು ನಿರ್ಧಾರನ ತೊಗೊಂಡಿದ್ದೀರಾ. ಸಾಕು, ಈ ಒಂದು ರಿಲೇಷನ್ಶಿಪ್ಪನ್ನ ಇಲ್ಲೇ ಎಂಡ್ ಮಾಡೋಣ ಅಂತ ಹೇಳಿ ಒಂದು ಗಟ್ಟಿ ನಿರ್ಧಾರನ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಕೆಲವೊಬ್ಬರು ಏಂಜಲ್ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿ ಚೆಕ್ ಮಾಡೋಣ. ಎಸ್, ಬಿಗ್ ಹ್ಯಾಪಿ ಚೇಂಜಸ್. ಡೆಫಿನೆಟ್ಲಿ ಇಲ್ಲಿ ಯಾರೆಲ್ಲ ಮೂವ್ ಆನ್ ಆಗಿದ್ದೀರಾ ನಿಮ್ಮ ಲೈಫಲ್ಲಿ,
ಒಂದು ಹ್ಯಾಪಿ ಚೇಂಜಸ್ ಆಗುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳಿ ಬರ್ತಾ ಇದೆ. ಡೆಫಿನೆಟ್ಲಿ ಒಂದು ಸರಿಯಾದ ಸಮಯಕ್ಕೆ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋವಂಥದ್ದು ಆಗೇ ಆಗುತ್ತೆ. ಓಕೆನಾ. ಸೊ ಇಲ್ಲಿ ತುಂಬ ಜನ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು ನಿಮ್ಮ ಲೈಫ್ ಬಗ್ಗೆ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಓಕೆ, ಇಲ್ಲಿ ತುಂಬ ಜನ ನಿಮ್ಮ ಲೈಫಲ್ಲಿ ಒಂದು ಏನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಏನೋ ಒಂದು ನಿಮ್ಮ ಲೈಫಲ್ಲಿ ಆಗಬೇಕು, ಈ ಒಂದು ಕೆಲಸ ಆಗಬೇಕು ಅಂತ ಹೇಳಿ. ಓಕೆನಾ. ಡೋಂಟ್ ವರಿ, ನೀವು ಅಂದ್ಕೊಂಡಿರೋಂಥ ಕೆಲಸ ಡೆಫಿನೆಟ್ಲಿ ಆಗುತ್ತೆ. ಒಂದು ಸರಿಯಾದ ಸಮಯಕ್ಕೆ ಪರ್ಫೆಕ್ಟ್ ಟೈಮಿಂಗಲ್ಲಿ ಡೆಫಿನೆಟ್ಲಿ ಆಗುತ್ತೆ. ಓಕೆ, ಇಲ್ಲಿ ಮೆಡಿಟೇಷನ್ ಮಾಡಿ, ಕಂಟಿನ್ಯೂ ಮಾಡಿ. ಇಲ್ಲಿ ಕೆಲವೊಬ್ರು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀರಾ ಆಲ್ರೆಡಿ ಮಾಡಲಿಕ್ಕೆ. ಓಕೆನಾ. ಇಲ್ಲಿ ಕೆಲವೊಬ್ರು ಇನ್ನೂ ಮೆಡಿಟೇಷನ್ ಮಾಡ್ತಾ ಇಲ್ಲ, ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತೀರಾ, ಬಟ್ ಇಲ್ಲಿ ಕಾನ್ಸಂಟ್ರೇಟ್ ಆಗ್ತಾ ಇಲ್ಲ. ನೀವು ಮೆಡಿಟೇಷನ್ ಮಾಡೋಕ್ಕೆ ಕುತ್ಕೊಂಡಾಗೆಲ್ಲ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ವ್ಯಕ್ತಿ ನೆನಪಾಗುವಂಥದ್ದಾಗಿರ್ಬೋದು ಅಥವಾ ಸಮಥಿಂಗ್ ಏನೋ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಓಕೆನಾ. ಸೊ ಡೋಂಟ್ ವರಿ, ನೀವು ಆದಷ್ಟು ಒಂದು ಸ್ಟಾರ್ಟಿಂಗ್ ಮಾಡಿ, ಒಂದು 10 ಮಿನಿಟ್ಸ್ ಸ್ಟಾರ್ಟಿಂಗ್ ಮಾಡಿ. ಓಕೆನಾ. ಕುತ್ಕೊಳ್ಲಿಕ್ಕೆ 10 ನಿಮಿಷ ಸುಮ್ಮನೆ ಕುತ್ಕೊಳ್ಲಿಕ್ಕೆ ಟ್ರೈ ಮಾಡಿ. ಮೆಡಿಟೇಷನ್ ಅಂತ ಹೇಳಿದ್ರೆ ಮುದ್ರೆ ಹಾಕ್ಕೊಂಡು ಕುತ್ಕೊಬೇಕು ಅಂತ ಇಲ್ಲ. ಓಕೆನಾ. ಸೊ ನೀವು ಫಸ್ಟ್ ನೀವು ಕುತ್ಕೊಂಡ್ರಿ ಮೆಡಿಟೇಷನ್ ಮಾಡಲಿಕ್ಕೆ ಅಂತ ಹೇಳಿದರೆ ಡೆಫಿನೆಟ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತೆ, ಬೇರೆ ಬೇರೆ ಆಲೋಚನೆಗಳೆಲ್ಲದೂ ಬರುತ್ತೆ. ಡೋಂಟ್ ವರಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆನಾ. ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಕೊಡ್ತಾ ಡೆಫಿನೆಟ್ಲಿ ನೀವು ಡೀಪ್ ಮೆಡಿಟೇಷನ್ ಮಾಡಲಿಕ್ಕೆ ಆಗತ್ತೆ ನಿಮ್ಮ ಕೈಯಲ್ಲಿ. ಓಕೆನಾ. ನೀವು ಅದನ್ನು ಒಂದು ಗಟ್ಟಿ ಮನಸ್ಸನ್ನು ಮಾಡಿ. ಎಸ್, ನಿಮಗೆ ನಿಮ್ಮ ಲೈಫಲ್ಲಿ ನಡೀತಿರೋಂಥ ಎಲ್ಲ ಪ್ರಾಬ್ಲಮ್ಸಿಗೆ ಮೆಡಿಟೇಷನಿಂದ ಆನ್ಸರ್ ಸಿಗತ್ತೆ. ಓಕೆ. ಎಸ್, ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್. ಬಿಟ್ಬಿಡಿ. ನಿಮ್ಮನ್ನು ಯಾರು ತುಂಬ ಕಂಟ್ರೋಲ್ ಮಾಡ್ತಿದ್ದಾರೆ ಅಥವಾ ನೀವು ಯಾರಿಗೆ ಕಂಟ್ರೋಲ್ ಮಾಡ್ತಿದ್ದೀರಾ ಅದು ನಿಮ್ಮ ಕೈಲಿ ಸಾಧ್ಯ ಇಲ್ಲ. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ನಾನು ಹೇಳಿದಾಗೆ ಕೇಳಬೇಕು ಅನ್ನುವಂಥದ್ದು ಆ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲೂ ಅದೇ ಥರನೇ ಬಂತು. ಓಕೆನಾ. ಇಲ್ಲಿ ಯಾರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಓಕೆ. ಸೊ ನಾವು ಹೇಳಿದಾಗೆ ಕೇಳಬೇಕಂತ ಹೇಳಿದ್ರೆ ಯಾವ ವ್ಯಕ್ತಿನೂ ಕೇಳಲ್ಲ. ಡೋಂಟ್ ವರಿ, ನೀವು ಅದ್ರ ಬಗ್ಗೆ ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ಪರ್ಸನ್ನ ಫ್ರೀಯಾಗಿ ಬಿಡಿ, ಫ್ರೀಡಮ್ ಆಗಿ ಬಿಡಿ. ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್ ಅಂತ ಬರ್ತಿರುವಾಗ ನೀವು ಅವ್ರನ್ನ ಕಂಟ್ರೋಲ್ ಮಾಡಬೇಡಿ. ಓಕೆನಾ. ಯಾವುದೇ ಅವರು ಏನು ಫೀಲಿಂಗ್ಸ್ ಇರ್ಬೋದು, ಸಮಥಿಂಗ್ ಏನೇ ಆಗಿರ್ಬೋದು, ಅವ್ರ ರಿಲೇಟೆಡಲ್ಲಿ ನೀವು ಯಾವುದನ್ನು ಕಂಟ್ರೋಲ್ ಮಾಡಬೇಡಿ. ಓಕೆ. ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.